ನಮಸ್ಕಾರ. ಮುಖ್ಯಾಂಶಗಳು. ಸಂಸತ್ತಿನ ಚಳಿಗಾಲದ ಅಧಿವೇಶನ ಇಂದಿನಿಂದ ಆರಂಭ. ಬುಡಕಟ್ಟು ಕಲೆ ಸಂಸ್ಕೃತಿ ಉತ್ತೇಜಿಸುವ ಮಸೂದೆ ಲೋಕಸಭೆಯಲ್ಲಿ ಮಂಡನೆ. ಕರ್ನಾಟಕದಲ್ಲಿ ಅಂತರ್ಜಲ ವೃದ್ಧಿಗೆ ಒತ್ತು. ಕೇಂದ್ರದ ಯೋಜನೆಗಳ ಅನುಷ್ಠಾನ ರಾಜ್ಯಗಳ ಜವಾಬ್ದಾರಿ. ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್. ಪ್ರತಿಪಕ್ಷಗಳಿಗೆ ಉತ್ತರ ನೀಡಲು ಸರ್ಕಾರ ಸಿದ್ಧ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಚರ್ಚೆಗೆ ಆದ್ಯತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಿಜೋರಾಂ ವಿಧಾನಸಭೆ ಚುನಾವಣೆ ಮತ ಎಣಿಕೆ. ಝೋರೋ ಪೀಪಲ್ಸ್ ಮೂವ್ಮೆಂಟ್ ಅಧಿಕಾರದತ್ತ ಹೆಜ್ಜೆ. ವಾರ್ತೆಗಳ ವಿವರ. ಸಂಸತ್ತಿನ ಚಳಿಗಾಲದ ಅಧಿವೇಶನ ಇಂದಿನಿಂದ ಆರಂಭವಾಗಿದ್ದು ಡಿಸೆಂಬರ್ 22ರ ತನಕ ಅಧಿವೇಶನ ನಡೆಯಲಿದೆ. ಬೆಳಗ್ಗೆ ಲೋಕಸಭೆಯ ಕಲಾಪ ಆರಂಭವಾಗುತ್ತಿದ್ದಂತೆಯೇ ಅಗಲಿದ ಗಣ್ಯರಾದ ಡಿಬಿ ಚಂದ್ರೇಗೌಡ, ತಾರಾಚಂದ್ ಶಿವಾಜಿ ಪಟೇಲ್, ವಿಜಯ್ ಕುಮಾರ್ ಯಾದವ್, ಸರ್ತಾಜ್ ಸಿಂಗ್ ಚಟ್ವಾಲಾ, ಪ್ರತಾಪ್ ಸಿನ್ಹಾ ಚೌಹಾಣ್, ಬಾಸುದೇವ್ ಆಚಾರ್ಯ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಂಸತ್ನಲ್ಲಿ ಪ್ರಶ್ನೆ ಕೇಳಲು ಲಂಚ ಪಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತೃಣಮೂಲ ಕಾಂಗ್ರೆಸ್ನ ಸಂಸದೆ ಮಹುವಾ ಮೊಯಿತ್ರಾ ಅವರನ್ನು ಉಚ್ಚಾಟಿಸಬೇಕೆಂದು ಶಿಫಾರಸು ಮಾಡಿರುವ ಲೋಕಸಭೆ ನೀತಿ ಸಮಿತಿಯ ಕ್ರಮವನ್ನು ಪ್ರಶ್ನಿಸಿ ವಿರೋಧ ಪಕ್ಷದ ನಾಯಕರು ಭಿತ್ತಿ ಫಲಕ ಹಿಡಿದು ಗದ್ದಲ ಸೃಷ್ಟಿಸಿದ್ದರಿಂದ ಕಲಾಪ ಮುಂದೂಡಲಾಯಿತು. ಬಳಿಕ ನಡೆದ ಕಲಾಪದಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಂಶೋಧನಾ ವಿಧೇಯಕವನ್ನು ಮಂಡಿಸಿದರು. ಈ ವಿಧೇಯಕವು ದೇಶದ ಬುಡಕಟ್ಟು ಕಲೆ ಸಂಸ್ಕೃತಿಗಳನ್ನು ಉತ್ತೇಜಿಸುವ ಹಾಗೂ ಅವುಗಳ ಕುರಿತು ಸಂಪೂರ್ಣ ಜ್ಞಾನವನ್ನು ತಿಳಿಸುವ ವಿಷಯಗಳನ್ನು ಒಳಗೊಂಡಿದೆ. कुछ विषय उठाया भारत सरकार के बारे में, मनरेगा के बारे में, प्रधानमंत्री आवास योजना के बारे में. उनको भारत सरकार ने ब्लॉकेड किया है. अध्यक्ष महोदय, यह तथ्य सही नहीं है. ये भारत सरकार की ओर से बंगाल की गरीबों की पैसा ले जाते हैं और उसको तोलाबाजी करते हैं, कटमनी रखते हैं. यही मूल कारण है. देश की सभी राज्य वित्तीय हैं. बंगाल उसके ऊपर खुद को मानता है. बंगाल की सरकार खुद को उसके ऊपर मानता है. सर, मैं ऑन रिकॉर्ड ऑन द फ्लोर ऑफ हाउस आई वुड लाइक टू रिमाइंड एंड लाइक टू मेंशन. ಮಧ್ಯಾಹ್ನ ನಡೆದ ಕಲಾಪದಲ್ಲಿ ವಿವಿಧ ಕ್ಷೇತ್ರಗಳ ಸಂಸದರು ಕಾಗದ ಪತ್ರ ಮಂಡಿಸಿದರು. ಕನ್ನಡದಲ್ಲಿಯೇ ಕಾಗದ ಪತ್ರ ಮಂಡಿಸಿದ ಕೋಲಾರದ ಬಿಜೆಪಿ ಸಂಸದ ಎಸ್ ಮುನಿಸ್ವಾಮಿ, ಕರ್ನಾಟಕದಲ್ಲಿ ರೈತರ ಮೇಲೆ ಅನ್ಯಾಯವಾಗುತ್ತಿದ್ದು ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕೆಂದು ಮನವಿ ಮಾಡಿಕೊಂಡರು. ಪ್ರಧಾನಿ ನರೇಂದ್ರ ಮೋದಿ ಅವರು ರೈತರ ಶ್ರೇಯಸ್ಸಿಗಾಗಿ ಕಿಸಾನ್ ಸಮ್ಮಾನ್ ಯೋಜನೆ, ಫಸಲ್ ಬಿಮಾ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ರೂಪಿಸಿದ್ದಾರೆ. ಪ್ರತಿ ತಿಂಗಳು ಫಲಾನುಭವಿ ರೈತರಿಗೆ 2,000 ರೂಪಾಯಿಗಳನ್ನು ನೀಡಲಾಗುತ್ತಿದೆ. ಆದರೆ 5 ಗ್ಯಾರಂಟಿಗಳ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಪಕ್ಷ ಕರ್ನಾಟಕದ ರೈತರನ್ನು ಹೀನಾಯ ಸ್ಥಿತಿಯಲ್ಲಿ ನೋಡುತ್ತಿದೆ. ಉಳುವವನಿಗೆ ಭೂಮಿ ಎನ್ನುವ ಹೆಸರಿನಲ್ಲಿ ಹಲವು ಪ್ರದೇಶಗಳನ್ನು ರೈತರನ್ನು ಒಕ್ಕಲೆಬ್ಬಿಸುವ ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಕಳೆದ 70 ವರ್ಷಗಳಿಂದ ಜಮೀನು ಹೊಂದಿರುವ ರೈತರಲ್ಲಿ ಕಂದಾಯ ದಾಖಲೆ ಇದ್ದರೂ ಅವರ ತೋಟಗಳಿಗೆ ಜೆಬಿಸಿ ನುಗ್ಗಿಸಲಾಗುತ್ತಿದೆ. ಕೋಲಾರ ಜಿಲ್ಲೆಯೊಂದರಲ್ಲಿಯೇ 15ರಿಂದ 16 ಸಾವಿರ ರೈತರು ಬೀದಿಗೆ ಬಂದಿದ್ದಾರೆ. ಈ ಬಗ್ಗೆ ಕೇಂದ್ರ ಗಮನ ಹರಿಸಬೇಕಿದೆ ಎಂದು ಸಂಸದ ಎಸ್ ಮುನಿಸ್ವಾಮಿ ಹೇಳಿದರು. ಏಕಾಏಕಿ ಬಂದು ಜೆಸಿಬಿಗಳನ್ನು ತಗೊಂಡು ಬಂದು ತೆರವುಗೊಳಿಸಂಥ ಕೆಲಸಗಳನ್ನು ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾನು ನಮ್ಮ ಕೇಂದ್ರದ ಅರಣ್ಯ ಸಚಿವರ ಹತ್ರ ನಾನು ಮನವಿ ಮಾಡಿಕೊಂಡೆ, ಎಲ್ಲ ಕಂದಾಯ ದಾಖಲಾತಿಗಳು ನಮ್ಮ ರೈತರ ಹತ್ರ ಇದ್ರೇನು ಅದು ಯಾವುದೇ ರೀತಿಯಾದಂಥ ಬೆಲೆ ಕೊಡದೆ ಇವತ್ತು ರೈತನ ಒಕ್ಕಲೆಬ್ಬಿಸಂಥ ಕೆಲಸ ನಮ್ಮ ಕೋಲಾರ ಜಿಲ್ಲೆಯಲ್ಲಿ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಮಾಡ್ತಾ ಇದ್ದಾರೆ, ಇದು ನಿಜಕ್ಕೂ ಖಂಡನೀಯ. ರಾಜ್ಯಸಭೆಯ ಚಳಿಗಾಲದ ಅಧಿವೇಶನ ಇಂದಿನಿಂದ ಆರಂಭವಾಗಿದೆ. ಬೆಳಗ್ಗೆ ಕಲಾಪ ಆರಂಭವಾಗುತ್ತಿದ್ದಂತೆಯೇ ಅಗಲಿದ ಗಣ್ಯರಾದ ಡಿಬಿ ಚಂದ್ರೇಗೌಡ, ಲಲಿತ್ ಭಾಯ್ ಮೆಹ್ತಾ, ಬಸಂತಿ ಶರ್ಮಾ, ಪ್ರೊಫೆಸರ್ ಎಂಎಸ್ ಸ್ವಾಮಿನಾಥನ್ ಹಾಗೂ ಡಾ ಎಂಎಸ್ ಗಿಲ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬಳಿಕ ರಾಜ್ಯಸಭಾ ಸದಸ್ಯರು ತಮ್ಮ ಇಲಾಖೆಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಮಂಡಿಸಿದರು. ಕನ್ನಡದಲ್ಲಿ ಕಾಗದ ಪತ್ರ ಮಂಡಿಸಿದ ರಾಜ್ಯಸಭಾ ಸದಸ್ಯ ಜಗ್ಗೇಶ್, ಕರ್ನಾಟಕ ಸೇರಿದಂತೆ ಎಲ್ಲ ರಾಜ್ಯಗಳಲ್ಲಿನ ಬ್ಯಾಂಕ್ ಹಾಗೂ ಸಾರ್ವಜನಿಕ ವಲಯ ಸಂಸ್ಥೆಗಳ ಫ್ರಂಟ್ ಡೆಸ್ಕ್ನಲ್ಲಿ ಸ್ಥಳೀಯ ಭಾಷೆ ಬಲ್ಲ ಉದ್ಯೋಗಿಗಳನ್ನು ನೇಮಕ ಮಾಡುವಂತೆ ಕೋರಿಕೊಂಡರು. ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಈ ನಿಯಮವನ್ನು ಹಲವು ಕಡೆ ಜಾರಿಗೆ ತಂದಿದ್ದಾರೆ.
ಇದರ ಹೊರತಾಗಿಯೂ ಕೆಲವು ಸಾರ್ವಜನಿಕ ಸಂಸ್ಥೆಗಳಲ್ಲಿ ಫ್ರಂಟ್ ಡೆಸ್ಕ್ನಲ್ಲಿ ಕೆಲಸ ನಿರ್ವಹಿಸುವ ಉದ್ಯೋಗಿಗಳಿಗೆ ಸ್ಥಳೀಯ ಭಾಷೆ ಗೊತ್ತಿರದ ಕಾರಣ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ಎಂದು ಹೇಳಿದರು. ಕರ್ನಾಟಕ ಎಂದಿಗೂ ಅನ್ಯ ಭಾಷಿಕರನ್ನು ಅಥವಾ ಕನ್ನಡೇತರ ಭಾಷೆಗಳನ್ನು ತಿರಸ್ಕರಿಸುವುದಿಲ್ಲ. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ಭಾಷೆ ಮಾತನಾಡುವ ಜನರಿದ್ದಾರೆ. ನಮ್ಮದು ವಿವಿಧತೆಯಲ್ಲಿ ಏಕತೆ ಮೆರೆಯುವ ರಾಜ್ಯವಾಗಿದೆ. ಎಲ್ಲ ಭಾಷೆಗಳನ್ನು ಕರ್ನಾಟಕದ ಜನತೆ ಗೌರವಿಸುತ್ತದೆ. ಆದರೆ ಬ್ಯಾಂಕ್ ಸೇರಿದಂತೆ ಸಾರ್ವಜನಿಕ ವಲಯದಲ್ಲಿರುವ ಉದ್ಯೋಗಿಗಳಿಗೆ ಸ್ಥಳೀಯ ಭಾಷೆ ಬಾರದ ಹಿನ್ನೆಲೆಯಲ್ಲಿ ಹೆಚ್ಚಿನವರು ತೊಂದರೆ ಅನುಭವಿಸುವಂತಾಗಿದೆ ಎಂದರು. ಕನ್ನಡವನ್ನು ಹೊರತುಪಡಿಸಿ ನಾವು ತಮಿಳು, ತೆಲುಗು, ಇಂಗ್ಲಿಷು ಮತ್ತು ಹಿಂದಿ ಮಾತನಾಡುತ್ತೇವೆ. ಭಾಷೆಗಳನ್ನು ನಮ್ಮ ಮೇಲೆ ಹೇರಲು ಪ್ರಯತ್ನಿಸಬಾರದು ಎಂಬುದನ್ನು ಈ ಸಂಸ್ಥೆಗಳಿಂದ ನಾವು ಬಳಿಕ ನಡೆದ ಪ್ರಶ್ನೋತ್ತರ ಕಲಾಪದ ವೇಳೆ ಕರ್ನಾಟಕದ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಮಳೆ ನೀರು ಸಂಗ್ರಹಕ್ಕೆ ಉತ್ತೇಜನ ನೀಡಲು ಕೇಂದ್ರ ಸರ್ಕಾರ ಈಗಾಗಲೇ ಹಲವು ಕಾರ್ಯಕ್ರಮ ರೂಪಿಸಿದೆ. ಸೌರ ಫಲಕ ಅಳವಡಿಸಿಕೊಳ್ಳಲು ಕೇಂದ್ರ ಸಹಾಯಧನ ನೀಡುತ್ತಿದೆ. ಇದೇ ರೀತಿ ಮಳೆ ನೀರು ಸಂಗ್ರಹಿಸಲು ಜನರಿಗೆ ಅಥವಾ ಹೌಸಿಂಗ್ ಸೊಸೈಟಿಗಳಿಗೆ ಧನ ಸಹಾಯಗಳು ದೊರಕುತ್ತಿವೆಯೇ ಎಂದು ಪ್ರಶ್ನಿಸಿದರು. ಇದಕ್ಕೆ ಉತ್ತರಿಸಿದ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮಳೆ ನೀರು ಸಂಗ್ರಹಕ್ಕೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳ ಮಾಹಿತಿ ನೀಡಿದರು. ಕೇಂದ್ರ ಸರ್ಕಾರ ನೀಡುವ ನೆರವನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿ ಆಯಾ ರಾಜ್ಯ ಸರ್ಕಾರಗಳ ಮೇಲಿದೆ ಎಂದ ಸಚಿವರು ಕರ್ನಾಟಕದಲ್ಲಿ ಈ ಹಿಂದೆ ಇದ್ದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದ ಕೆಲವು ಅಭಿವೃದ್ಧಿ ಕಾರ್ಯಗಳನ್ನು ವಿವರಿಸಿದರು. ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ನೀರಿನ ಸಂಗ್ರಹಕ್ಕೆ ಕರ್ನಾಟಕದ ಹಿಂದಿನ ಬಿಜೆಪಿ ಸರ್ಕಾರ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಅಂತರ್ಜಲ ಹೆಚ್ಚಿಸುವಲ್ಲಿ ಬಹುತೇಕ ಯಶಸ್ವಿಯಾಗಿದೆ. ಸರ್ಕಾರದ ಈ ಶ್ರಮದ ಕಾರಣದಿಂದಾಗಿ 14,000 ಅಡಿಗೂ ಕೆಳಗಡೆ ಹೋಗಿದ್ದ ನೀರಿನ ಹರಿವು ಮೇಲ್ಮುಖವಾಗಿ ಹರಿದು ಬಂದಿದೆ. ಇದೇ ಕ್ರಮವನ್ನು ಬಳಸಿಕೊಂಡರೆ ನೀರಿನ ಸಮಸ್ಯೆ ಪರಿಹಾರವಾಗುತ್ತದೆ ಎಂದರು. कह सकता हूं कि 2017 से जो हमने नेशनल वाटर क्वालिटी मिशन में जो प्रायोरिटी ऐसे अफेक्टेड हैबिटेशंस को देना प्रारंभ किया था, वहां से लेकर के जल जीवन मिशन तक आज देश में एक भी ऐसा हैबिटेशन नहीं है जहां पर व्यक्ति को सेफ पीने का पानी, आर्सेनिक मुक्त पीने का पानी उपलब्ध न हो। माननीय सभापति महोदय, पिछले 9.5 ವರ್ಷೋं ಮಧ್ಯಾಹ್ನ ನಡೆದ ಕಲಾಪದಲ್ಲಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವರ್ಷಗಳಷ್ಟು ಹಳೆಯದಾಗಿರುವ ಅಂಚೆ ಕಾನೂನನ್ನು ತಿದ್ದುಪಡಿ ಮಾಡಿರುವ ಅಂಚೆ ಮಸೂದೆ 2023 ಮಂಡಿಸಿದರು. ಇದರ ಮಾಹಿತಿ ನೀಡಿದ ಸಚಿವರು ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಅಂಚೆ ಕಚೇರಿಗಳನ್ನು ಮುಚ್ಚುವ ಸ್ಥಿತಿ ಬಂದಿತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 9 ವರ್ಷಗಳಲ್ಲಿ ಅಂಚೆ ಕಚೇರಿಯನ್ನು ಪುನರುಜ್ಜೀವಗೊಳಿಸಲಾಗಿದೆ. 5,000ಕ್ಕೂ ಅಧಿಕ ಹೆಚ್ಚುವರಿ ಅಂಚೆ ಕಚೇರಿಗಳನ್ನು ತೆರೆಯಲಾಗಿದೆ. ಅಂಚೆ ಇಲಾಖೆಯನ್ನು ಬ್ಯಾಂಕ್ ಆಗಿ ಪರಿವರ್ತನೆಗೊಳಿಸಲಾಗಿದ್ದು ಗ್ರಾಮೀಣ ಪ್ರದೇಶಗಳ ಜನರಿಗೂ ಅನುಕೂಲ ಆಗುವಂತಹ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕೋರ್ ಬ್ಯಾಂಕಿಂಗ್, ಡಿಜಿಟಲ್ ಬ್ಯಾಂಕಿಂಗ್ ಮೂಲಕ ಅಂಚೆ ಇಲಾಖೆಯ ವ್ಯವಹಾರಗಳನ್ನು ಉನ್ನತ ದರ್ಜೆಗೆ ಏರಿಸಲಾಗಿದೆ ಎಂದರು. ರಫ್ತು ವ್ಯವಹಾರದಲ್ಲಿಯೂ ಅಂಚೆ ಇಲಾಖೆ ಈಗ ಮುಂಚೂಣಿಗೆ ಬಂದಿದೆ ಎಂದ ಸಚಿವರು ಕರ್ನಾಟಕದ ಬೆಳಗಾವಿಯ ಸೃಷ್ಟಿ ಎನ್ನುವವರು ನೈಸರ್ಗಿಕ ವಾಟರ್ ಕಲರ್ಗಳನ್ನು ಅಮೆರಿಕಕ್ಕೆ ರಫ್ತು ಮಾಡುತ್ತಿದ್ದಾರೆ ಎನ್ನುವ ಮೂಲಕ ಹಲವರ ಉದಾಹರಣೆಗಳನ್ನು ನೀಡಿದರು. केंद्र 434 जिसमें अब तक करीब 1.25 करोड़ एप्लीकेशंस प्रोसेस की जा चुकी है और डाकघर आधार सेवा केंद्र 13,500 खुले जा चुके हैं. 3 करोड़ से ज्यादा सुकन्या समृद्धि खाते जो बेटियों के लिए एक बहुत बड़ा आर्थिक संबल बनता है, उसमें 1,41,000 करोड़ रुपए अब तक जमा हो चुके हैं. ಪಂಚ ರಾಜ್ಯಗಳ ಚುನಾವಣೆಗಳ ಫಲಿತಾಂಶ ಹೊರಬಿದ್ದಿದ್ದು ದೇಶದ ಉಜ್ವಲ ಭವಿಷ್ಯಕ್ಕೆ ಹಾಗೂ ಜನತೆಯ ಕಲ್ಯಾಣಕ್ಕೆ ದುಡಿಯಲು ಬದ್ಧವಾಗಿರುವವರನ್ನು ದೇಶ ಸ್ವೀಕರಿಸುತ್ತದೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಚಳಿಗಾಲ ಅಧಿವೇಶನ ಆರಂಭಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಎಲ್ಲ ವರ್ಗಗಳ, ವಿಶೇಷವಾಗಿ ಮಹಿಳೆಯರು, ಯುವ ಸಮುದಾಯ, ರೈತರು ಹಾಗೂ ಬಡವರ ಸಬಲೀಕರಣ ಹಾಗೂ ಶ್ರೇಯೋಭಿವೃದ್ಧಿಗೆ ಹಲವು ಯೋಜನೆಗಳ ಜಾರಿ ಸೇರಿದಂತೆ ಉಜ್ವಲ ಭಾರತದ ಧ್ಯೇಯದೆಡೆಗೆ ಸಮರ್ಪಿತ ಭಾವ ಇರಬೇಕು. ಜನತೆ ಅಧಿವೇಶನ ಆರಂಭಕ್ಕೂ ಮುನ್ನವೇ ನಕಾರಾತ್ಮಕತೆಯನ್ನು ತಿರಸ್ಕರಿಸಿದ್ದಾರೆ ಎಂದರು. ನೂತನ ಸಂಸದ ಭವನದಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ಎಲ್ಲರೂ ಸೇರುತ್ತಿದ್ದು ಉತ್ತಮ ಚರ್ಚೆಗಳನ್ನು ನಡೆಸಿ ಜನರ ಆಕಾಂಕ್ಷೆಗಳನ್ನು ಸಾಕಾರಗೊಳಿಸಲು ಹಾಗೂ ವಿಕಸಿತ ಭಾರತ ಧ್ಯೇಯವನ್ನು ಸದೃಢಗೊಳಿಸಲು ಎಲ್ಲರೂ ಕಾರ್ಯಪ್ರವೃತ್ತರಾಗಬೇಕು.
ಆ ನಿಟ್ಟಿನಲ್ಲಿ ಸದನದ ಕಲಾಪವನ್ನು ಸುಗಮ ರೀತಿಯಲ್ಲಿ ನಡೆಸಲು ಎಲ್ಲ ಪ್ರತಿಪಕ್ಷಗಳ ಸಹಕಾರ ಕೋರುತ್ತೇನೆ ಎಂದು ಅವರು ಹೇಳಿದರು. ಪ್ರಜಾಪ್ರಭುತ್ವ ದೇಗುಲವಾದ ಸಂಸತ್ತಿನಲ್ಲಿ ನಡೆಯುವ ಈ ಅಧಿವೇಶನದಲ್ಲಿ ಜನರ ನಿರೀಕ್ಷೆಗೆ ತಕ್ಕಂತೆ ಸಂಸದರು ನಡೆದುಕೊಳ್ಳುವ ಮೂಲಕ ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣಕ್ಕೆ ಹಾಕಿರುವ ಬುನಾದಿಯನ್ನು ಬಲವರ್ಧನೆಗೊಳಿಸಬೇಕಿದೆ ಎಂದು ಪ್ರಧಾನಿ ಹೇಳಿದರು. ಈ ಸಂದರ್ಭದಲ್ಲಿ ಸಚಿವರಾದ ಪ್ರಹ್ಲಾದ್ ಜೋಶಿ, ಜಿತೇಂದ್ರ ಸಿಂಗ್, ಅರ್ಜುನ್ ರಾಮ್ ಮೇಘವಾಲ್ ಉಪಸ್ಥಿತರಿದ್ದರು. हम लगातार ये देख रहे हैं, कोई इसको प्रो इनकम्बेंसी कहे, कोई इसे गुड गवर्नेंस कहे, कोई इसे ट्रांसपेरेंसी कहे, कोई उसे राष्ट्रहित की, जनहित की ठोस योजनाएं कहें, लेकिन ये लगातार अनुभव आ रहा है और इतने उत्तम जनादेश के बाद आज हम संसद के इस नए मंदिर में मिल रहे हैं। इस संसद भवन के नए परिसर का उद्घाटन हुआ, तब तो एक छोटा सा सत्र था, ऐतिहासिक निर्णय हुआ था, लेकिन इस बार लंबे समय तक इस सदन में कार्य करने का अवसर मिलेगा। नया सदन है, छोटी मोटी अभी भी शायद व्यवस्थाओं में कुछ कमियां महसूस हो सकती हैं। जब लगातार काम चलेगा, सांसदों और विजिटर्स को भी, मीडिया के लोगों को भी ध्यान में आएगा कि इसको जरा अगर ठीक कर लिया जाए तो अच्छा होगा। ಬೆಳಗಾವಿಯ ಸುವರ್ಣಸೌಧದಲ್ಲಿ ಇಂದಿನಿಂದ 10 ದಿನಗಳ ವಿಧಾನಮಂಡಲದ ಕಲಾಪ ಆರಂಭವಾಗಿದೆ. ಬೆಳಗ್ಗೆ ಕಲಾಪ 1 ಗಂಟೆ ತಡವಾಗಿ ಆರಂಭವಾಗಿದ್ದಕ್ಕೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಾಯಕರು ತೀವ್ರ ಅಸಮಾಧಾನ ಹೊರಹಾಕಿದ ಘಟನೆ ನಡೆಯಿತು. ಕಲಾಪ ಆರಂಭವಾಗುತ್ತಿದ್ದಂತೆಯೇ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಅವರು 11 ಗಂಟೆಗೆ ಆರಂಭವಾಗಬೇಕಿದ್ದ ಕಲಾಪ 12 ಗಂಟೆಗೆ ಶುರುವಾಗಿದೆ, 1 ಗಂಟೆ ತಡವಾಗಿದೆ, ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ಈ ರೀತಿಯ ನಿರ್ಲಕ್ಷ್ಯಗಳು ಉತ್ತಮ ಸಂದೇಶ ನೀಡುವುದಿಲ್ಲ ಎಂದು ಹೇಳಿದರು. ಆಡಳಿತ ಪಕ್ಷದ ಶಾಸಕ ಬಸವರಾಜ ರಾಯರೆಡ್ಡಿ ಕಲಾಪಗಳನ್ನು ಬೇಕೆಂಬುದರ ಬಗ್ಗೆ ಕೌಲೆಂಡ್ ಸೆಕ್ಟರ್ ನಿಯಮಾವಳಿಗಳಲ್ಲಿ ಸ್ಪಷ್ಟ ಉಲ್ಲೇಖವಿದೆ, ಅದನ್ನು ಪಾಲನೆ ಮಾಡಬೇಕು. ಬೆಳಗಾವಿಯಲ್ಲಿ ವಿಧಾನಸಭಾ ಕಲಾಪ ಸರಿಯಾಗಿ ನಡೆಯುವುದಿಲ್ಲ ಎಂಬ ಆಕ್ಷೇಪಗಳು ಯಾವಾಗಲೂ ಕೇಳಿಬರುತ್ತವೆ. ಇದರಿಂದ ಉತ್ತರ ಕರ್ನಾಟಕ ಭಾಗಕ್ಕೆ ಕೆಟ್ಟ ಹೆಸರು ಬರುತ್ತದೆ ಎಂದರು. ಲೋಕಸಭೆಯಲ್ಲಿ ನಿಗದಿತ ಸಮಯಕ್ಕೆ ಸರಿಯಾಗಿ ಸ್ಪೀಕರ್ ಪೀಠಾಸೀನರಾಗುತ್ತಾರೆ. ಅದೇ ರೀತಿ ಇಲ್ಲಿಯೂ ಸ್ಪೀಕರ್ ಅವರು ತಮಗಿರುವ ಅಧಿಕಾರವನ್ನು ಬಳಸಿಕೊಂಡು ಯಾರು ಬರಲಿ ಬರದೇ ಇರಲಿ ನಿಗದಿತ ಸಮಯಕ್ಕೆ ಕಲಾಪ ಆರಂಭಿಸಬೇಕು ಎಂದು ಸಲಹೆ ನೀಡಿದರು. ವಿಳಂಬಕ್ಕೆ ಕಾರಣ ಏನು ಎಂಬುದನ್ನು ಸದನಕ್ಕೆ ಮಾಹಿತಿ ನೀಡಬೇಕಿದೆ ಮತ್ತು ನಾಳೆಯಿಂದ ಸಮಯಕ್ಕೆ ಸರಿಯಾಗಿ ಕಲಾಪ ಆರಂಭಿಸುವಂತೆ ಸಲಹೆ ನೀಡಿದರು. ಸಭಾಧ್ಯಕ್ಷ ಯುಟಿ ಖಾದರ್ ಪ್ರತಿಕ್ರಿಯಿಸಿ, ಕೆಲ ಸಂದರ್ಭಗಳಲ್ಲಿ ಕಲಾಪ ಆರಂಭವಾಗುವುದು ವಿಳಂಬವಾಗುತ್ತದೆ. ಶಾಸಕರು ಕೂಡ ನಿಗದಿತ ಸಮಯಕ್ಕೆ ಕಲಾಪಕ್ಕೆ ಹಾಜರಾಗಬೇಕು ಎಂದು ಹೇಳಿದರು. ಅಲ್ಲಿ 11 ಗಂಟೆ ಅಂದ್ರೆ ಸ್ಪೀಕರ್ 11 ಗಂಟೆಗೆ ಬಂದು ಕೂಡ್ತಾರೆ. ಬಸನಗೌಡರು ತಾವು MP ಆಗಿದ್ದೀರಿ, ಅಲ್ಲಿ ಯಾಕೆ ಕೋರಂ ಇರಲಿ ಇಲ್ಲದೆ ಇರಲಿ, ಎವ್ರಿಬಡಿ ವಿಲ್ ಕಮ್. ನೀವು ನಿಮ್ಗೆ ಘನೋತ್ಸವದಂತ ಅಧಿಕಾರ ಇದೆ, ಯಾರು ಬರ್ಲಿ ಬಿಡ್ಲಿ ನೀವು ಸ್ಟಾರ್ಟ್ ಮಾಡಿ ನೋಡೋಣ. ಯಾರು ಸದಸ್ಯರು ಬರದಿದ್ರೆ ಅವ್ರಿಗೆ ಅವಮಾನ. ಹಾಫ್ ಎ ಸೆಕೆಂಡ್, ನಾನು ದಯಮಾಡಿ ತಮಗೆ ಕಳಕಳಿಯ ಮನವಿ ಮಾಡ್ತೇನೆ. ಬೇರೆ ಬೇರೆ ಕಾರಣಕ್ಕಾಗಿ ನಿಂತಿರ್ಬೋದು, ನಾನೇನು ನೀವು ವಿಳಂಬ ಅನಾವಶ್ಯಕ ಮಾಡಿದಿರಿ ಅಂತ ನಾನೇನು ಅನ್ಕೊಂಡಿಲ್ಲ. ಆದ್ರೆ ಅಟ್ಲೀಸ್ಟ್ ಆ ಕಾರಣಗಳನ್ನ ಸದನಕ್ಕೆ ಸದಸ್ಯರಿಗೆ ತಿಳಿಸಿದ್ರೆ ಗೌರವ ಬರ್ತದೆ ಅಂತ ಹೇಳಿ, ದಯಮಾಡಿ ನಾಳೆಯಿಂದ ಯಾರು ಬರಲ್ದಿರ್ಲಿ ನೀವು ಬಂದು ಆ ಸೀಟಲ್ಲಿ ಕೂತ್ಕೋಬೇಕು. ಯಾರು ಬರದಿದ್ರೆ ಹೋಗಿ, ಅದು ಅವಮಾನ ಸದನದ ಸದಸ್ಯರಿಗೆ. ದಯಮಾಡಿ ಇದು ಮುಂದುವರಿಬಾರದು ಅಂತ ಹೇಳಿ ನಾನು ಐ ಕೋಟೆಡ್ ದ ರೂಲ್ಸ್ ಆಫ್ ಕೌಲೆಂಡ್ ಸೆಕ್ಟರ್ ಅಂಡ್ ಅವರ್ ಓನ್ ರೂಲ್ಸ್. ಥ್ಯಾಂಕ್ ಯು. ಈಗ ಸಭಾಧ್ಯಕ್ಷ ಯುಟಿ ಖಾದರ್ ಪ್ರತಿಕ್ರಿಯಿಸಿ, ಕೆಲ ಸಂದರ್ಭಗಳಲ್ಲಿ ಕಲಾಪ ಆರಂಭವಾಗುವುದು ವಿಳಂಬವಾಗುತ್ತದೆ. ಶಾಸಕರು ಕೂಡ ನಿಗದಿತ ಸಮಯಕ್ಕೆ ಕಲಾಪಕ್ಕೆ ಹಾಜರಾಗಬೇಕು ಎಂದು ಹೇಳಿದರು. ಆದ್ರೆ ನೀವು ಹೇಳಿದ ಮಾತು ಇದ್ದ ನನಗೆಲ್ಲ, ಇಡೀ ಸದನಕ್ಕೆ ಏನು ಹೇಳಿದ್ದೀರಿ ಎಲ್ಲ ಶಾಸಕರಿಗೆ, ನೀವೆಲ್ಲ ಬೇಗ ಬನ್ನಿ ಅಂತ ಅವ್ರು ಹೇಳಿದ್ದಾರೆ. ನಾವೆಲ್ಲ ಕರೆಕ್ಟ್ ಆಗಿ ಇರ್ತೇವೆ, ನೀವೆಲ್ಲ ಶಾಸಕರು ನಿಮ್ಮನ್ನು ಇಬ್ಬರನ್ನು ಕೂಡ ಸೇರಿಸಿ ಕರೆಕ್ಟ್ ಆಗಿ ಆದಷ್ಟು ಬೇಗ ಕೆಲಸ ಇವತ್ತು ಮಾಡಿ. ಮತ್ತು ನಡೆಸಿಲ್ಲ ಸರ್, ಅಲ್ಲ
ಆ ಪಾರ್ಟಿ ಅಧಿಕಾರದಾಗಿದ್ದಾಗ ಅವ್ರು ಒಂದ್ ಬಾರಿ ಅಧಿವೇಶನ ನಡೆಸಿಲ್ಲ ಅಂತ ಹೇಳಿದ್ದಾರೆ. ಈಗ ಇಲ್ಲಿ ಚರ್ಚೆ ಮಾಡಿ ಈಗ ಈ ಒಂದು ಅಧಿವೇಶನವು ಇಡೀ ಕರ್ನಾಟಕ ಮತ್ತು ಉತ್ತರ ಕನ್ನಡ ವಿಶೇಷ ಮಾಡಿ ಚರ್ಚೆ ಮಾಡಲಿಕ್ಕೆ ಇಲ್ಲಿ ಆಗುದಂತೇಳಿ ರಾಜಸ್ಥಾನ ಮಗುವಿಗೆ ಕೂಡ ಗೊತ್ತಿದೆ. ಅದಕ್ಕೆ ಅನುಗುಣವಾಗಿ ಅದನ್ನು ತಕೊಂಡು ಹೋಗುವಂತ ನಾವು ಕೆಲಸ ಮಾಡುವ. ಆಡಳಿತ ಪಕ್ಷದ ಶಾಸಕ ಕೋನರೆಡ್ಡಿ ಈ ಹಿಂದೆ ಬಿಜೆಪಿ ಆಡಳಿತದಲ್ಲಿದ್ದಾಗ ಬೆಳಗಾವಿಯಲ್ಲಿ ಒಂದೂ ಅಧಿವೇಶನ ನಡೆಸಿರಲಿಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಸುವರ್ಣಸೌಧದಲ್ಲಿ ಆರಂಭವಾಗಿರುವ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆಗೆ ಕೈಗೆತ್ತಿಕೊಳ್ಳಬೇಕು ಎಂದು ಬಿಜೆಪಿ ಹಿರಿಯ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಿಧಾನಸಭೆಯಲ್ಲಿಂದು ಆಗ್ರಹಿಸಿದ್ದಾರೆ. ಬೆಳಗ್ಗೆ ಕಲಾಪ ಆರಂಭವಾಗುತ್ತಿದ್ದಂತೆ ಸಂತಾಪ ಸೂಚನೆಗೂ ಮುನ್ನ ಅವರು ಪ್ರತಿ ಅಧಿವೇಶನದಲ್ಲಿ ಕ್ರಮೇಣ 2 ದಿನ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಚರ್ಚೆಗೆ ಸಮಯ ನೀಡಲಾಗುತ್ತದೆ. ಆ ವೇಳೆಗೆ ಯಾರೂ ಕಲಾಪದಲ್ಲಿ ಹಾಜರಿರುವುದಿಲ್ಲ. ಹೀಗಾಗಿ ಆರಂಭದಲ್ಲೇ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು ಎಂದು ಸಭಾಧ್ಯಕ್ಷರಿಗೆ ಮನವಿ ಮಾಡಿದರು. ಬೆಳಗಾವಿಯಲ್ಲಿ ಅಧಿವೇಶನ ಕರೆದಿರುವುದು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಚರ್ಚೆಗೆ ಎಂದು ಸಣ್ಣ ಮಕ್ಕಳಿಗೂ ಗೊತ್ತಿದೆ. ಹೀಗಾಗಿ ಸಮಯಾವಕಾಶವನ್ನು ನೀಡಿ ಎಂದು ಹೇಳಿದರು. ಉತ್ತರ ಕರ್ನಾಟಕ ಕೊನೆ 2 ದಿವಸ ಇಡ್ತಾ ಇದ್ದೀರಿ. ಯಾವ ಶಾಸಕರು ಇರುವುದಿಲ್ಲ, ಯಾರಿಗೂ ಇಂಟ್ರೆಸ್ಟ್ ಇರುವುದಿಲ್ಲ. ದಯವಿಟ್ಟು ಬೆಳಗಾವಿಯ ಈ ಅಧಿವೇಶನ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಉತ್ತರ ಕರ್ನಾಟಕದ ಮೇಲೆ ರಾಜಕೀಯವಾಗಿ ಅನ್ಯಾಯ ಏನಾಗ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ದಯವಿಟ್ಟು ಇವತ್ತಿನ ತಗೋಬೇಕು. ಉತ್ತರ ಕರ್ನಾಟಕದ ಈ ವಾರ ಸಂಪೂರ್ಣವಾಗಿ ನಮ್ಗೆ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ನೀವು ಇವತ್ತು ಉತ್ತರ ಕರ್ನಾಟಕದ ಮೊದಲು ತಗೋದಿದ್ರೆ ನಾ ಧರಣಿ ಕೊಟ್ಟಿರ್ಬೇಕು. ಇತ್ತೀಚೆಗೆ ನಿಧನರಾದ ವಿಧಾನಸಭೆಯ ಮಾಜಿ ಸಭಾಧ್ಯಕ್ಷ ಡಿಬಿ ಚಂದ್ರೇಗೌಡ ಸೇರಿದಂತೆ ಹಲವು ಗಣ್ಯರಿಗೆ ವಿಧಾನಸಭೆಯಲ್ಲಿಂದು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಲಾಪ ಆರಂಭದಲ್ಲೇ ಸಭಾಧ್ಯಕ್ಷ ಯುಟಿ ಖಾದರ್ ಸಂತಾಪ ಸೂಚಕ ನಿರ್ಣಯ ಮಂಡಿಸಿ ಇತ್ತೀಚೆಗೆ ನಿಧನರಾದ ಮಾಜಿ ಸಚಿವ ಶ್ರೀರಂಗದೇವರಾಯಲು, ವಿಧಾನಸಭೆಯ ಮಾಜಿ ಸದಸ್ಯರಾದ ಸಿ ವೆಂಕಟೇಶಪ್ಪ, ಶ್ರೀಕಾಂತ್ ಶೆಟ್ಟಪ್ಪ ಭೀಮಣ್ಣವರ್, ವಿಲಾಸ್ಬಾಬು ಅಲಮೇಕರ್, ಈಶಾನ್ಯ ರಾಜ್ಯಗಳ ಮಾಜಿ ರಾಜ್ಯಪಾಲ ಪಿಬಿ ಆಚಾರ್ಯ ಹಾಗೂ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಸದನದಲ್ಲಿ ಗೌರವಪೂರ್ವಕ ಶ್ರದ್ಧಾಂಜಲಿ ಸಲ್ಲಿಸಿದರು. ಅವರ ಕುರಿತು ಈಗ ಸಂತಾಪ ಸೂಚನೆ ವ್ಯಕ್ತಪಡಿಸಿದ ಇದೀಗ ಸಂತಾಪ ಸೂಚನೆ. ವಿಧಾನಸಭೆಯ ಮಾಜಿ ಸಭಾಧ್ಯಕ್ಷರಾಗಿದ್ದಂಥ ಡಿಬಿ ಚಂದ್ರೇಗೌಡರು, ರಾಜ್ಯದ ಮಾಜಿ ಸಚಿವರಾಗಿದ್ದ ಶ್ರೀ ರಂಗದೇವರಾಯಲು, ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ವೆಂಕಟೇಶಪ್ಪ, ಶ್ರೀಕಾಂತ್ ಶೆಟ್ಟಪ್ಪ ಭೀಮಣ್ಣವರ್, ವಿಲಾಸಬಾಬು ಅಲಮೇಕರ್ ಹಾಗೂ ಈಶಾನ್ಯ ರಾಜ್ಯಗಳ ಮಾಜಿ ರಾಜ್ಯಪಾಲರಾಗಿದ್ದ ಪಿಬಿ ಆಚಾರ್ಯ ಮತ್ತು ಉಗ್ರರ ದಾಳಿಯಲ್ಲಿ ವೀರ ಯೋಧರು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯಬಯಸುತ್ತೇನೆ. ವೀರ ಯೋಧರು ಜಮ್ಮು ಕಾಶ್ಮೀರದ ರೌಚರಿ ಜಿಲ್ಲೆಯಲ್ಲಿ ದಿನಾಂಕ 22/11/2023 ಸೇನಾಪಡೆ ಮತ್ತು ಉಗ್ರರ ನಡುವೆ ಜಮ್ಮು ಕಾಶ್ಮೀರದ ರಜೌರಿ ಜಿಲ್ಲೆಯಲ್ಲಿ ನವೆಂಬರ್ 22ರಂದು ಸೇನಾಪಡೆ ಮತ್ತು ಉಗ್ರರ ನಡುವೆ ನಡೆದ ಭಾರೀ ಗುಂಡಿನ ಚಕಮಕಿಯಲ್ಲಿ ಕರ್ನಾಟಕದ ಮಂಗಳೂರು ಜಿಲ್ಲೆಯ ಕ್ಯಾಪ್ಟನ್ ಎಂಬಿ ಪ್ರಾಂಜಲ್ ಸೇರಿದಂತೆ ಕ್ಯಾಪ್ಟನ್ ಶುಭನ್ ಗುಪ್ತಾ, ಹವಾಲ್ದಾರ್ ಅಬ್ದುಲ್ ಮಜೀದ್, ಲ್ಯಾನ್ಸ್ ನಾಯಕ್ ಸಂಜಯ್ ಬಿಸ್ಟ್ ಮತ್ತು ಪ್ಯಾರಾಟ್ರೂಪರ್ ಸಚಿನ್ ಲಾರ್ ಸೇರಿದಂತೆ 5 ವೀರಯೋಧರು ಹುತಾತ್ಮರಾಗಿದ್ದಾರೆ ಎಂದು ವಿವರಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧ್ವನಿಗೂಡಿಸಿ ಡಿಬಿ ಚಂದ್ರೇಗೌಡ ಅವರು ಉತ್ತಮ ವಾಗ್ಮಿಗಳಾಗಿದ್ದರು, ಸದನದ ವ್ಯವಹಾರಗಳ ಬಗ್ಗೆ ಅಪಾರ ತಿಳುವಳಿಕೆ ಹೊಂದಿದ್ದರು ಎಂದು ಗುಣಗಾನ ಮಾಡಿದರು. ಈ ಸದನದ ಸದಸ್ಯರಾಗಿದ್ದಂಥವರು ನಿಧನ ಹೊಂದಿದ್ದಾರೆ. ಅವರೆಲ್ಲರ ಗೌರವಾರ್ಥ ತಾವು ಮಂಡಿಸಿರ್ತಕ್ಕಂಥ ಸಂತಾಪ ಸೂಚಕ ನಿರ್ಣಯಕ್ಕೆ ನನ್ನ ಸಹಮತ ಇದೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಜ್ಞಾನ ಹೊಂದಿದ್ದ ಶ್ರೀಯುತರು 4 ಸದನಗಳನ್ನು ಪ್ರವೇಶಿಸಿದ ಕನ್ನಡಿಗ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಹಿರಿಯ ರಾಜಕೀಯ ಮುತ್ಸದ್ದಿ, ಅತ್ಯುತ್ತಮ ಸಂಸದೀಯ ಪಟು, ಉತ್ತಮ ವಾಗ್ಮಿ ಡಿಬಿ ಚಂದ್ರೇಗೌಡ ಅವರು ದಿನಾಂಕ 7/1/2023 ನಿಧನ ಹೊಂದಿರುತ್ತಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಚಂದ್ರೇಗೌಡ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿ ಪಕ್ಷದಿಂದ ಗೆಲ್ಲಿಸಿದ್ದೆವು.
ಕಾನೂನಿನ ಬಗ್ಗೆ ಅಪಾರ ಜ್ಞಾನ ಹೊಂದಿದ್ದರು. ವಿಧಾನಮಂಡಲ ಮತ್ತು ಸಂಸತ್ತಿನ 4 ಮನೆಗಳಲ್ಲಿ ಸದಸ್ಯರಾಗಿ ಕೆಲಸ ಮಾಡಿದ್ದ ಕೆಲವು ರಾಜಕಾರಣಿಗಳಲ್ಲಿ ಚಂದ್ರೇಗೌಡ ಅವರು ಕೂಡ ಒಬ್ಬರು ಎಂದು ಹೇಳಿದರು. ಅವರು ಲೋಕಸಭಾ ಸದಸ್ಯರಾಗಿ ಕೂಡ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ನಮ್ಗೇನಾದ್ರೂ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಏನಾದ್ರೂ ಕಾನೂನು ಸಲಹೆಗಳು ಬಂದ್ರೆ ಫಸ್ಟ್ ಚಂದ್ರೇಗೌಡರನ್ನ ಕರೀರಿ ಅಂತ ಇದ್ರು. ಚಂದ್ರೇಗೌಡರ ಹತ್ರ ಈ ಕಾವೇರಿ ವಿಚಾರಗಳೇ ಇರ್ಬೋದು, ಬೇರೆ ಬೇರೆ ನೀರಾವರಿ ವಿಚಾರಗಳಿರ್ಬೋದು, ಇವೆಲ್ಲವನ್ನ ಚರ್ಚೆ ಮಾಡ್ತಾ ಇದ್ರು. ಆ ತರ ಮತ್ತಿತರರು ಅಗಲಿದ ಗಣ್ಯರ ಗುಣಗಾನ ಮಾಡಿದರು. ಬಳಿಕ ಸದನ 1 ನಿಮಿಷದ ಮೌನಾಚರಣೆಯ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿತು. ರಾಜ್ಯ ವಿಧಾನ ಪರಿಷತ್ತಿನ 151ನೇ ಅಧಿವೇಶನದ ಕಾರ್ಯಕಲಾಪಗಳು ಇಂದಿನಿಂದ ಆರಂಭಗೊಂಡಿವೆ. ಇದೇ 15ರವರೆಗೆ ನಡೆಯಲಿರುವ ಕಲಾಪದ ಮೊದಲನೇ ದಿನವಾದ ಇಂದು ಸಭಾಪತಿ ಬಸವರಾಜ ಹೊರಟ್ಟಿ, ಇತ್ತೀಚೆಗೆ ನಿಧನ ಹೊಂದಿದ ಮಾಜಿ ವಿಧಾನಸಭಾಧ್ಯಕ್ಷ ಡಿಬಿ ಚಂದ್ರೇಗೌಡ, ವಿಜ್ಞಾನಿ ಪದ್ಮಶ್ರೀ ಎಂಆರ್ ಸತ್ಯನಾರಾಯಣ, ಹಸಿರು ಕ್ರಾಂತಿ ಖ್ಯಾತಿಯ ಎಂಎಸ್ ಸ್ವಾಮಿನಾಥನ್ ಸೇರಿದಂತೆ ನಾಡಿನ ಹಲವು ಮಹನೀಯರನ್ನು ಸ್ಮರಿಸಿ 2 ನಿಮಿಷಗಳ ಕಾಲ ಮೌನ ಆಚರಿಸಿದರು. ಬಳಿಕ 10 ನಿಮಿಷಗಳ ಕಾಲ ಕಲಾಪ ಮುಂದೂಡಿದ ಸಭಾಪತಿ ಪ್ರಶ್ನೋತ್ತರ ಕಲಾಪ ನಡೆಸಲು ಅವಕಾಶ ಕಲ್ಪಿಸಿಕೊಟ್ಟರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಪ್ರಾಥಮಿಕ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ಆ ಪ್ರದೇಶಗಳಲ್ಲಿರುವ ಖಾಲಿ ಶಿಕ್ಷಕರ ಹುದ್ದೆಗಳನ್ನು ಶೀಘ್ರದಲ್ಲಿ ಭರ್ತಿ ಮಾಡಲಾಗುವುದು ಎಂದರು. ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಕೇಳಿದ ಪ್ರಶ್ನೆಗೆ ಅವರ ಪರವಾಗಿ ಉತ್ತರಿಸಿದ ಸಭಾನಾಯಕ ಎನ್ಎಸ್ ಬೋಸರಾಜು, ಕೋಲಾರದಲ್ಲಿ ಖಾಸಗಿ ಹಾಗೂ ಸರ್ಕಾರಿ ಸಹಭಾಗಿತ್ವದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಕುರಿತ ಪ್ರಸ್ತಾವನೆ ಪರಿಶೀಲನೆಯ ಹಂತದಲ್ಲಿದೆ. ಇದನ್ನು ಸಂಪೂರ್ಣ ಸರ್ಕಾರಿ ಕಾಲೇಜಾಗಿ ಸ್ಥಾಪಿಸುವ ಪ್ರಸ್ತಾವನೆಯನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ನನಗೆ ಖಾಲಿ ಇರೋದು ಎಷ್ಟು ಅಂತ ಹೇಳಿ ನೀವು ಕೇಳದೇ ಇರೋದ್ರಿಂದ ಅದನ್ನು ಪ್ರೊವೈಡ್ ಮಾಡ್ತಾ ಇದ್ವಿ. ಮತ್ತೆ ಮುಂದೆನೂ ಕೂಡ ನಾವು ಪರ್ಮನೆಂಟ್ ಟೀಚರ್ಸ್ ತಗೊಳ್ಳೋದಕ್ಕೆ ಮತ್ತೆ ಎಲ್ಲ ಭಾಗ ಅದರ ಪ್ರಕಾರ ಒಂದು ಈ ರೀತಿ ತಾವೇನು ಕೇಳಿರ್ತಕ್ಕಂಥ ವಿಚಾರದ ಬಗ್ಗೆ ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ. ಮತ್ತು ಇದನ್ನು ಮಿನಿಮೈಸ್ ಮಾಡಿ ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಈ ಸ್ಕಾಲರ್ಶಿಪ್ ಸಹಿತ. ಈ ಸಂದರ್ಭದಲ್ಲಿ ಹಲವು ಸಚಿವರ ಪರವಾಗಿ ಸಭಾನಾಯಕರು ಉತ್ತರಿಸುತ್ತಿರುವುದನ್ನು ಕಂಡ ಸಭಾಪತಿ, ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿಂದಾಗಿ ಗೈರು ಹಾಜರಾದ ಸದಸ್ಯರ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು. ಉನ್ನತ ಶಿಕ್ಷಣ ಸಚಿವರಿಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಭಾನಾಯಕ ಎನ್ಎಸ್ ಬೋಸರಾಜು, ವಿವಿಧ ಇಲಾಖೆಗಳು ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುತ್ತವೆ. ಈ ವಿದ್ಯಾರ್ಥಿ ವೇತನಗಳನ್ನು ಕೇಂದ್ರೀಕೃತಗೊಳಿಸಿ ಅವುಗಳಿಗೆ ಮಾನದಂಡಗಳನ್ನು ತಯಾರಿಸುವ ಸಲಹೆಯನ್ನು ಸ್ವೀಕರಿಸಿ ಪರಿಶೀಲಿಸಲಾಗುವುದು ಎಂದರು. ವಿಧಾನಮಂಡಲದ ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ಪ್ರಸ್ತಾಪಿಸುವ ಎಲ್ಲ ವಿಷಯಗಳಿಗೆ ಉತ್ತರಿಸಲು ಸರ್ಕಾರ ಸಿದ್ಧವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಳಗಾವಿಯಲ್ಲಿಂದು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಅಧಿವೇಶನದಲ್ಲಿ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದರು. ಪಂಚರಾಜ್ಯ ಚುನಾವಣಾ ಫಲಿತಾಂಶ ಕುರಿತಂತೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಜಯಗಳಿಸಿದೆ. ನಾವು ಎಲ್ಲ ಜಾತಿ ಧರ್ಮದವರು ಹಾಗೂ ಬಡವರಿಗೆ ಆರ್ಥಿಕ ಶಕ್ತಿ ತುಂಬಲು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದ್ದೇವೆ ಎಂದು ಹೇಳಿದರು. ತೆಲಂಗಾಣಕ್ಕಿಂತ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಅಲ್ಲೂ ಗ್ಯಾರಂಟಿಗಳು ಘೋಷಣೆ ಮಾಡಿದ್ರಲ್ಲ, ಅವ್ರು ಯಾವ್ದ್ರ ಗೆದ್ರು? ಮಧ್ಯಪ್ರದೇಶದಲ್ಲಿ ಅಲ್ಲಿ ಚೀಫ್ ಮಿನಿಸ್ಟರ್ ಗ್ಯಾರಂಟಿಗಳು ಘೋಷಣೆ ಮಾಡಿದ್ರಲ್ಲಪ್ಪ, ಅವ್ರು ಹೆಂಗಿದ್ರು? ನಾವು ಚುನಾವಣೆ ಗೆಲ್ಲೇಬೇಕು ಅಂತಲ್ಲ, ಎಲ್ಲ ಜಾತಿ ಬಡವರಿಗೆ, ಎಲ್ಲ ಧರ್ಮದ ಬಡವರಿಗೆ ಅವ್ರಿಗೆ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ತುಂಬಬೇಕು ಅಂತೇಳಿ ಈ ಕಾರ್ಯಕ್ರಮಗಳು ಮಾಡಿರೋದು. ಗ್ಯಾರಂಟಿ ಅಂತ ಹೆಸರಿಟ್ಟಿದ್ದೀವಿ, ಬಟ್ ಇವೆಲ್ಲ ಕಾರ್ಯಕ್ರಮಗಳು ಕೂಡ ಬಡವರ ಕಾರ್ಯಕ್ರಮ. ಅವ್ರಿಗೆ 6 ತಿಂಗಳಾಯ್ತು ಅವ್ರು ಅಪೋಸಿಷನ್ ಲೀಡರ್ ಮಾಡಿ, 6 ತಿಂಗಳವರೆಗೆ ಬಿಜೆಪಿಯವರು ಮಾಡೋಕ್ಕಾಗಲಿಲ್ಲ. ಅವ್ರೇನು ಮಾತಾಡೋದು ನಮಗೆ? ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ಅವರು ಜಂಟಿಯಾಗಿ ಯಾರೋ ಓಲ್ಡ್ ಮಾಡಲಿ, ಶವರಲ್ಲಿ ಹಾಗೆ ಊಟ ಮಾಡಲಿ, ನಾವು ತಯಾರಾಗಿದ್ದೀವಿ. ಉತ್ತರ
ಉತ್ತರ ಕರ್ನಾಟಕದ ಹೆಬ್ಬಾಗಿಲಾಗಿರುವ ಬೆಳಗಾವಿಯಲ್ಲಿ ನಡೆಯಲಿರುವ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಜನರ ವಿಶೇಷವಾಗಿ ರೈತರ ಕಬ್ಬು ಬೆಳೆಗಾರರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಲಾಗುವುದು ಎಂದು ಬಿಜೆಪಿಯ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಅವರು, ರಾಜ್ಯದಲ್ಲಿ ಭೀಕರ ಬರಗಾಲವಿದೆ, ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ, ಅಂತೆಯೇ ಕಬ್ಬು ಬೆಳೆಗಾರರು ಸಹ ಪರಿಹಾರ ಸಿಗಬಹುದೆಂಬ ನಿರೀಕ್ಷೆಯಲ್ಲಿದ್ದಾರೆ. 6 ತಿಂಗಳ ಹಿಂದೆ ಅಸ್ತಿತ್ವಕ್ಕೆ ಬಂದ ಸರ್ಕಾರ ಜನರ ನಿರೀಕ್ಷೆಗಳನ್ನು ಹುಸಿಗೊಳಿಸಿದೆ ಎಂದು ಆರೋಪಿಸಿದರು. ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳನ್ನು ಸದನದಲ್ಲಿ ಪ್ರಸ್ತಾಪಿಸಿ ಅವುಗಳಿಗೆ ಸರ್ಕಾರದಿಂದ ಉತ್ತರ ಪಡೆಯಲು ಪಕ್ಷ ಪ್ರಾಮಾಣಿಕವಾಗಿ ಪ್ರಯತ್ನಿಸಲಿದೆ. ವಿರೋಧ ಪಕ್ಷವಾಗಿ ಬಿಜೆಪಿ ನಾಡಿನ ಜನರ, ಬಡವರ ಹಾಗೂ ರೈತರ ವಿಚಾರಗಳನ್ನು ಸಮರ್ಥವಾಗಿ ಪ್ರಸ್ತಾಪಿಸಿ ಸರ್ಕಾರದಿಂದ ಪರಿಹಾರಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸಲಾಗುವುದು ಎಂದು ಅವರು ಹೇಳಿದರು. ಉತ್ತರ ಕರ್ನಾಟಕದ ಜನತೆಗೆ, ರೈತರಿಗೆ, ಬಡವರಿಗೆ ಒಂದು ಸಿಹಿ ಸುದ್ದಿ ಕೊಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ವಿಶ್ವಕರ್ಮ ಯೋಜನೆ ಬೆಂಗಳೂರು ನಗರದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ದೂರದರ್ಶನದೊಂದಿಗೆ ಕ್ಷೌರಿಕ ರಾಜು ವಿಶ್ವಕರ್ಮ ಯೋಜನೆ ಮೂಲಕ ಕಡಿಮೆ ದರ ಬಡ್ಡಿಯಲ್ಲಿ ಸಾಲವನ್ನು ಪಡೆದು ನಮ್ಮ ಕಸುಬನ್ನು ಬಲಗೊಳಿಸಲು ಅನುಕೂಲವಾಗಿದೆ ಎಂದು ಹೇಳಿದರು. ರೂಪನೆ ತಂದವ್ರೆ, ಅದರಿಂದ ರೂಪನೆ ತಗೊಂಡಿರೋದಕ್ಕೋಸ್ಕರ ನಾವು ಸವಿತಾ ಸಮಾಜ ಎಲ್ಲ ಅವ್ರು ಏನು ಕೊಟ್ಟವ್ರ ರೂಪನೆನ ಅದ ಬಳಸ್ಕೊಂಡು ನಾವು ಅದು ಅವ್ರು ಏನು ಕೊಟ್ಟವ್ರು ಬಳಸ್ಕೊಂಡು ನಾವು ಅತಿ ಮುಂದುವರ್ಕೊಂಡು ಹೋದರೆ ಅದರಲ್ಲಿ ನಮ್ಗೆ ತುಂಬ ಹೆಲ್ಪ್ ಆಗೋ ಸಂಭವ ಇದೆ. ಈಗ 1 ಲಕ್ಷ ಹೇಳವ್ರೆ, 1 ಲಕ್ಷದಿಂದ ಆಮೇಲೆ ತಿರುಗಿ 1 ಲಕ್ಷ ಸಾಲ ತೀರ್ಸಿದ್ರೆ 2 ಲಕ್ಷ ಕೊಡ್ತೀನಿ ಅಂತ ಹೇಳವ್ರೆ, 2 ಲಕ್ಷ ತೀರ್ಸಿದ್ರೆ 3 ಲಕ್ಷ ಕೊಡ್ತೀನಿ ಅಂತ ಹೇಳವ್ರೆ. ಅದೇ ಥರ ಅವ್ರ ಮಾಹಿತಿ ತಿಳ್ಕೊಳಕ್ಕೋಸ್ಕರ ನಾವು ಅವರು ಏನು ಮಾಹಿತಿ ಕೊಟ್ಟವ್ರೋ ಅದನ್ನ ರೂಪನೆ ಮಾಡಿಕೊಂಡು ಬೆಳವಣಿಗೆ ಹೋಗ್ತಾ ಇದ್ರೆ ನಾವು ಸವಿತಾ ಸಮಾಜದವರು ಮುಂದಕ್ಕೆ ಬರಲಿ. ಮಿಜೋರಾಂ ರಾಜ್ಯದ ಮತ ಎಣಿಕೆ ಕಾರ್ಯ ಪ್ರಗತಿಯಲ್ಲಿದೆ. ಇಂದು ಬೆಳಗ್ಗೆ ರಾಜ್ಯದ 13 ಕಡೆ 40 ಎಣಿಕಾ ಕೇಂದ್ರಗಳಲ್ಲಿ ಮತ ಎಣಿಕೆ ಆರಂಭವಾಗಿದ್ದು, ಇತ್ತೀಚಿನ ವರದಿಯ ಪ್ರಕಾರ ಝೋರೋ ಪೀಪಲ್ಸ್ ಮೂವ್ಮೆಂಟ್ ZPM 25 ಕ್ಷೇತ್ರಗಳಲ್ಲಿ ಜಯ ಸಾಧಿಸಿದ್ದು 2 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಆಡಳಿತಾರೂಢ ಮಿಜೋ ನ್ಯಾಷನಲ್ ಫ್ರಂಟ್ MNF 7 ಸ್ಥಾನಗಳಲ್ಲಿ ಜಯ ಸಾಧಿಸಿದ್ದು 3 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಬಿಜೆಪಿ 2 ಕ್ಷೇತ್ರಗಳಲ್ಲಿ ಜಯ ಸಾಧಿಸಿದ್ದರೆ ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದೆ. 40 ವಿಧಾನಸಭಾ ಸ್ಥಾನಗಳಿಗೆ ಕಳೆದ ನವೆಂಬರ್ 7ರಂದು ಮತದಾನ ನಡೆದಿದ್ದು, 80% ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದರು. 174 ಅಭ್ಯರ್ಥಿಗಳು ಕಣದಲ್ಲಿದ್ದು, ಅವರ ರಾಜಕೀಯ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಹೈದರಾಬಾದ್ನಲ್ಲಿ ತರಬೇತಿ ನಿರತ ಪೈಲಟಸ್ PC-7 MK2 ವಿಮಾನವು ಅಪಘಾತಕ್ಕೀಡಾಗಿದ್ದು 2 ಪೈಲಟ್ಗಳು ಸಾವನ್ನಪ್ಪಿದ್ದಾರೆ. ಇಂದು ಬೆಳಗ್ಗೆ ತರಬೇತಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಅಪಘಾತಕ್ಕೆ ನಿಖರ ಕಾರಣ ಇದುವರೆಗೆ ತಿಳಿದುಬಂದಿಲ್ಲ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಚಳಿಗಾಲದ ಅಧಿವೇಶನ ಇಂದಿನಿಂದ ಆರಂಭ. ಬುಡಕಟ್ಟು ಕಲೆ ಸಂಸ್ಕೃತಿ ಉತ್ತೇಜಿಸುವ ಮಸೂದೆ ಲೋಕಸಭೆಯಲ್ಲಿ ಮಂಡನೆ. ಕರ್ನಾಟಕದಲ್ಲಿ ಅಂತರ್ಜಲ ವೃದ್ಧಿಗೆ ಒತ್ತು. ಕೇಂದ್ರದ ಯೋಜನೆಗಳ ಅನುಷ್ಠಾನ ರಾಜ್ಯಗಳ ಜವಾಬ್ದಾರಿ, ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್. ಪ್ರತಿಪಕ್ಷಗಳಿಗೆ ಉತ್ತರ ನೀಡಲು ಸರ್ಕಾರ ಸಿದ್ಧ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಚರ್ಚೆಗೆ ಆದ್ಯತೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮತ್ತು ಮಿಜೋರಾಂ ವಿಧಾನಸಭೆ ಚುನಾವಣೆ ಮತ ಎಣಿಕೆ, ಝೋರಂ ಪೀಪಲ್ಸ್ ಮೂವ್ಮೆಂಟ್ ಅಧಿಕಾರದತ್ತ ಹೆಜ್ಜೆ. ವೀಕ್ಷಕರೇ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.